ಹೌ ಟು ಡಬಲ್ ಯುವರ್ ಮೈಲೇಜ್. ಇದೇನು 26 ಕೊಡೋದು, ಇದ್ರದ್ದು ಆಲ್ಮೋಸ್ಟ್ ಡಬಲ್. ಹೆಂಗೆ ಮೈಲೇಜ್ ತೊಗೊಳೋದಂತ ತೋರಿಸ್ತೇನೆ ನಿಮಗೆ. ಅದೇನು ತಿನ್ನೋದಂತ ಹೊಳ್ಳಿ ಮತ್ತು ರೋಡ್ನಾಗ ಊದ ರಂಗೋಲಿ ಹಾಕೋದಂತ. ಲೇ ಜಾಲಿ ಜಾಲಿ. ಇಲ್ಲೇನೈತಿ, ಬೈಕ್ ಅಲೋ ಐತಿ. ಯು ಹ್ಯಾವ್ ಟು ಪೇ 25 rupees. ಓಕೆ, ಪರ್ ಪರ್ಸನ್ 10 rupees ಐತಿ. ಆ್ಯಂಡ್ ಕ್ಯಾಮ್ರಾ ಒಯ್ಯಾತೀರಿ ಮೇಲೆ ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡತ್ತೀರಿ ಮಾಡಿರಿ. ಓ ಮೈ ಗಾಡ್, ಒಳ್ಳೆಯ ಕಂಟಿ ಮ್ಯಾಗ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಇವತ್ತಿನೊಂದು ಶಾರ್ಟ್ ರೈಡಿಂಗ್ ಪ್ಲ್ಯಾನ್ ಮಾಡ್ತೀವಿ. ಕುಂತ್ಕೊಂಡು ಏನೈತಿ ಇಲ್ಲಿ ಅದನ್ನು ಎಲ್ಲೇ ಹೆಂಗೆ ಏನು ಸ್ವಲ್ಪ ನೋಡೋದಿದೆ. ಬೆಳಗ್ಗೆ ಏನೈತಿ ಟೈಮ್ ಈಗ 7:40 ಆಗೈತಿ. ಒಂದೆರಡು ಸಣ್ಣ ಕೆಲಸ ಅದಾವ. ಸಂಡೇ ಐತೆ ಅಂತಂದ್ರೂ ಏನೈತಿ ನಾವು ಜಲ್ದಿನೇ ಎತ್ಕೊಂತೀವಿ ಇವತ್ತು. ಸೊ ಕೆಳಗೆ ಹೋಗಿ ಗಾಡಿ ಎಲ್ಲಿ ನಿಂತೈತಿ ಅಂತ ತೋರಿಸ್ತಾನೆ ನೋಡ್ರಿ. ಸೊ ಇದು ಕೆಳಗಿಂದ ನಮ್ಮ 2 ಶೆಡ್ ಏನದಾವ ಪೇಂಟ್ ಗೇನ್ ಮಾಡಿಸೋದೈತಿ. ಇದನ್ನು ಕಟ್ಟಿಗೆದ ರಬ್ಬರ್ ವುಡ್ ಕಟಿಂಗಿಗೆ ಅಂತ ಕೊಟ್ಟಿದ್ವಿ. ಸೊ ಅವರು ಪೇಂಟಿಂಗ್ ಮಾಡಿಸಿದ್ರೆ ಸ್ವಲ್ಪ ನೋಡು ಲೆಕ್ಕಕ್ಕಾವು ಭಾಳ ಒಂದು ಟೈಪ್ ಖಂಡರ್ ಟೈಪ್ ಅನ್ಸೋದೈತಿ. ಗಾಡಿ ಎಲ್ಲ ಇಲ್ಲಿ ಪಾರ್ಕ್ ಆಗ್ಯಾವ. ಮೊನ್ನೆ ಏನೈತಿ ಮಸ್ತ್ ವಾಶ್ ಅದು ಆಗಿ ಏನೈತಿ ಪಾರ್ಕ್ ಆಗೈತಿ ಇಲ್ಲಿ ಗಾಡಿ. ಚೈನ್ ಲ್ಯೂಬ್ ಎಲ್ಲ ಆಗೈತಿ. ಆ್ಯಂಡ್ ಇಕ್ಕಿ ನೋಡ್ರಿ ಇಲ್ಲೇ ಹೊರಗೆ ಹೋಗಕ್ಕೆ ಟ್ರೈ ಮಾಡಕತ್ತಾಳ. ಮನಿ ಅಂತ ಒಂದು 30 meters ನಡೆದಿಲ್ಲ. ಪಪ್ಪ ಎತ್ಗೋ ಚಾಲು ಮಾಡ್ಬಿಟ್ಟಾನ. ಹಾಯ್ ಮಾಡಿ ಎಲ್ಲರಿಗೂ. ಇಲ್ಲಿ ಮಾಡ ಹಾಯ್, ಈ ಕೈಲಿ ಮಾಡ ಹಾಯ್ ಮಾಡಿ. ಹಾಯ್ ಬೋ. ಶಾಣೆ ಐತಿ ತುಂಬ ಶಾಣೆ ಐತಿ. ಬೋ ಇವಕ್ಕ ಎಲ್ಲವಕ್ಕೂ ಮೊಸಂಬಿ ತಿನ್ಸಿದ್ದಾತು. ಈಕೆ ಇಲ್ಲ ಮುಂದೆ ಕುಂತಾಳು, ಮಮ್ಮಿ ಹಿಂದೆ ಕುಂತಾಳು. ಎಲ್ಲ ಹೊಂಟೇವಿ ಈಗ? ಹಾಂ, ಇವ್ರ ಅಜ್ಜಿ ಮನೆಗೆ ಹೊಂಟೇವಿ. ಇವ್ರ ಅಜ್ಜಿ ಮನೆ ಈಕೆ ಭಾಳ ಓಡಾಡಾಗ್ಯಾಡ್ರಪ್ಪ. ಹಾರ್ನ್ ಹೊಡಿತಾಳೆ, ಲೈಟ್ ಹಚ್ತಾಳೆ, ಗಾಡಿನ ಚಾಲು ಮಾಡ್ತಾಳೆ. ಶೋನೆ ಚಾಲು ಮಾಡಿ, ಗಾಡಿ ಚಾಲು ಮಾಡಿ, ರೂಮ್ ಮಾಡ. ನೋಡ್ರಿ ಉಡಾಳ ಅಂದ್ರೆ ಉಡಾಳ್ ನಂಬರ್ 1 ಎಲ್ಲದ. ಉಡಾಳ್ ನಂಬರ್ 1 KTB ಕಂಪನಿ. ನಾನು 12:56 ನಮ್ಮದು ಮನಿದೇನು ಡ್ಯೂಟಿ ಐತೆ ಮುಗ್ದೈತಿ. ಮನಿದ ಡ್ಯೂಟಿ ಅನ್ನೋದೇನೈತಿ, ಮಗಳಿಗೆ ಸ್ವಲ್ಪ ರೆಡಿ ಮಾಡಿಸಿ ನಾಷ್ಟ ಮಾಡಿ ಅವ್ರಿಗೇನು ಡ್ರಾಪ್ ಮಾಡೋದಿತ್ತು ಅದನ್ನೆಲ್ಲ ಮಾಡಿ ಟೈಮ್ 12:56 ಆಗೈತಿ. ಈಗ ಏನೈತಿ ನಾವು ಇದಕ್ಕೆ ಹೊಂಟೇವಿ. ಎಲ್ಲಿಗೆ? ನಮ್ದು ಇವತ್ತಿನ ಡೆಸ್ಟಿನೇಷನ್ ಐತಿ ನರಗುಂದ, ಅಕಾರ್ಡಿಂಗ್ ಟು ನಮ್ಮ ಪ್ಲ್ಯಾನ್. ಬಟ್ ನರಗುಂದ ನಾವು ಇವತ್ತು ಮುಟ್ಬೇಕಂದ್ರೆ ರೇನ್ ಪ್ಯಾಂಟ್ ರೇನ್ ಜಾಕೆಟ್ ಎಲ್ಲ ಕ್ಯಾರಿ ಮಾಡತ್ತೀನಿ. ಮುಂದೆ ಭಾರಿ ಹೆವಿ ಕ್ಲೌಡ್ ಕಾಣತ್ತಾವ. ಇಲ್ಲೇ ವಿಜಯನಗರ BUB ಮುಂದೆ ಇದ್ರೂ ಈಗ ಹೆವಿ ಕ್ಲೌಡ್ ಮಸ್ತ್ ಕಾಣಕತ್ತಾವ. ನರಗುಂದ ನಾವು ಮುಟ್ಟ ನಮ್ದು ಹಾಲತ್ ಏನೇನಾಗೈತಿ ಗೊತ್ತಿಲ್ಲ. ಒಬ್ಬನ ಹೊಂಟೇನಿ, ಇನ್ನೊಬ್ರು ಬರೋರಿದ್ರೆ ಅವ್ರದ್ದು ಸ್ವಲ್ಪ ಕೆಲಸ ಬಂದಿದ್ದಕ್ಕೆ ಕ್ಯಾನ್ಸಲ್ ಆಗೈತಿ ಪ್ಲ್ಯಾನ್. ಇವತ್ತು ನರಗುಂದ ಹೋಗಬೇಕಾರೆ ಈಗ ಮ್ಯಾಲಿದೇನು ಒಂದು ಯಾವ್ದಾರ ಜಾಕೆಟ ಇಲ್ಲ ಫುಲ್ ಸ್ಲೀವ್ ಸ್ವೆಟ್ ಶರ್ಟ್ ಟೈಪ್ ಏನಾರ ಹಾಕ್ಕೊಂಡಿರ್ತೇನೆ, ಟ್ಯಾನ್ ಆಗಬಾರ್ದು ಅಂತೇಳಿ ಅದನ್ನು ಮರ್ತು ಬಂದೇನೆ. ಶರಣ್ಯನ ಕೂಟಾಗ ಅಲ್ಲಿ ವಾಕಿಂಗ್ ಹೋಗಿದ್ದೆ ಆವಾಗ. ಸೊ ಈಗ ಹೊಳ್ಳಿ ಬರೋ ಮಟ್ಟ ಅಂದ್ರೆ ಕೈ ಏನದಾವ ಪೂರಾ ಕರ್ರಗೆ ಇದನ್ನಾಗ ಹೋದಾವ. ಈಗ ಇಂಥ ಬಿಸ್ಲಾಗ ಏನೈತಿ ರೇನ್ ಜಾಕೆಟ್ UV ಇದ್ರ ಸಂಬಂಧ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಹಾಕ್ಕೊಂಡ್ರೆ ಒಳಗಿಂತ ನೀರಾಗಿ ಹಾಲತ್ ಖರಾಬ್ ಆಕೈತಿ ಅಲ್ಲಿ ಹೋಗಿ ಮುಟ್ಟೋ ಮಟ್ಟ ಬಿಸಿಲಿಗೆ. ಬಟ್ ಮಳೆ ಬಂತಂದ್ರೆ ಹಾಕ್ಕೊಂತಾನೆ ರೇನ್ ಜಾಕೆಟ್, ಇಲ್ಲಾಂದ್ರೆ ಅದನ್ನು ಹಾಕ್ಕೊಳ್ಳೋದು ಆಪ್ಷನ್ ಇಲ್ಲ ಸದ್ಯಕ್ಕೆ. ಸೆಕೆ ಅಂತೂ ಐತಿ, ಅರೌಂಡ್ 30 degree ಐತಿ ಹುಬ್ಳಿದಾಗ. ಅಕಾರ್ಡಿಂಗ್ ಟು ನಮ್ಮ ಟ್ರಸ್ಟ್ ವರ್ತಿ ಹಿಮಾಲಯನ್ದ ಟೆಂಪ್ರೇಚರ್ ಗೇಜ್. ಯಾಕಂದ್ರೆ ಇದು ಫ್ಲಕ್ಚುಯೇಟ್ ಸ್ವಲ್ಪ ಮ್ಯಾಲೆ ಕೆಳಗೆ ಹೇಳ್ತೈತಿ. ಆ್ಯಂಡ್ ಯಾರ್ಯಾರು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರ ವಿಡಿಯೋ ನೋಡಿ ಚಲೋ ಅನ್ಸತೈತಿ ಕಂಟಿನ್ಯೂ ನೋಡಾಕತ್ತೀರಿ ಒಂದು ಥಮ್ಸ್ ಅಪ್ ಕೊಡ್ರಿ. ಆ್ಯಂಡ್ ಕಮೆಂಟ್ ಮಾಡಿರಿ, ಎಲ್ಲಿಂದ ನೋಡತ್ತೀರಿ, ಏನು ನಿಮ್ಮ ಹೆಸರು ಅಂತ ಎಲ್ಲ ಹೇಳ್ರಿ. ಸ್ವಲ್ಪ ಡೀಟೇಲ್ಸಾಗ ಒಮ್ಮೆ ಸಿಗ್ತೀರಿ. ನಿಮ್ಮ ವಿಡಿಯೋ ನೋಡ್ತೇನೆ ಅಂತೀರಿ, ಇವರು ನಮ್ಮ ವಿಡಿಯೋ ನೋಡತ್ತಾರ, ನಮಗೂ ಒಂದು ಸ್ವಲ್ಪ ಏನೈತಿ ಖುಷಿ ಆಕೈತಿ. ಯೂಶ್ವಲಿ ಇದೇನೈತಿ ನಮ್ದು ಹಿಮಾಲಯನ ಸಿಟಿದಾಗ 29.3 to 30 kilometers ಕೊಡ್ತೈತಿ. ಬಟ್ ಇದೇನು 26 ಕೊಡತೈತಿ ಈಗ. ಮೋಸ್ಟ್ ರಿಯಲಿಸ್ಟಿಕ್. ನಿಮಗೆ ಸಿಟಿ ಟ್ರಾಫಿಕ್ ಹಂಗೆ ಹಿಂಗೆ ನೀವು ಸ್ಟಾಪ್ ಆ್ಯಂಡ್ ಗೋ ಟ್ರಾಫಿಕ್ದಾಗ ಹೊಡಿತೀರಪ್ಪ ಅಂದ್ರೆ ಎಷ್ಟು ಮೈಲೇಜ್ ಕೊಡೋದಾಯ್ತು 26th. ಓಕೆ, ಸೊ ಇದನ್ನು ನಾ ಹೇಳ್ತೇನೆ ನಿಮಗೆ ಹೌ ಟು ಡಬಲ್ ಯುವರ್ ಮೈಲೇಜ್. ಇದೇನು 26 ಕೊಡೋದ್ರಿ, ಇದ್ರದ್ದು ಆಲ್ಮೋಸ್ಟ್ ಡಬಲ್. ಓಕೆ, ಹೆಂಗೆ ಮೈಲೇಜ್ ತೊಗೊಳೋದಂತ ತೋರಿಸ್ತೇನೆ ನಿಮಗೆ. ಜಸ್ಟ್ ಇನ್ನೊಂದು 500 meters ನಮ್ಮದು ಸಿಟಿ ಅಂತ ಹೊರಗಡೆ ಹೋದ್ಕೊಳ್ಳೆ
ಇದನ್ನು ಅಪ್ಲೈ ಹೆಂಗೆ ಮಾಡೋದು ಮೈಲೇಜ್ ಟ್ರಿಕ್ ಅಂತ ಹೇಳ್ತೇನೆ. ಬಂದುಬಿಡ್ರಿ ಎಲ್ಲರೂ ಬಂದು ಈ ಕಡೆಯಿಂದ ಒಬ್ಬರು ಈ ಕಡೆಯಿಂದ ಒಬ್ಬರು ಹತ್ತಿಗೆ ಬಿಡ್ರಿ. ಸೊ ಭಾಳ ಮಂದಿಗೆ ಇದು ಪ್ರಾಕ್ಟಿಕಲ್ ಅನ್ಸಂಗಿಲ್ಲ, ಬಟ್ ನೀವು ಏನೈತಿ ಎಲ್ಲೇ ಒಂದು ಜಾಗದಾಗ ಅದಿರಪ್ಪ ಪೆಟ್ರೋಲ್ ಪಂಪಿನ ಎಷ್ಟು ದೂರ ಗೊತ್ತಿಲ್ಲ, ನಿಮ್ಗೆ ಫುಲ್ ಕುತ್ತಿಗೆಗೆ ಬರೋದೈತಿ, ಟೆನ್ಷನ್ ಆಗೋದೈತಿ, ಪೆಟ್ರೋಲ್ ಖಾಲಿ ಆಗ್ಬಿಡ್ತೈತಪ್ಪ ನಾವು ಎಲ್ಲೇ ಸಿಕ್ಕೊಂತೇನಂದ್ರೆ ಈ ಟ್ರಿಕ್ ಅಪ್ಲೈ ಮಾಡಿರಿ, ಅವಾಗೇನೈತಿ ನಿಮಗೆ ಹೆಲ್ಪ್ ಆಗ್ತೈತಿ ಸ್ವಲ್ಪ. ಓಕೆ, ಸೊ ಟ್ರಿಪ್ ಜಸ್ಟ್ ಏನೈತಿ 33.9 ಕಿಲೋಮೀಟರ್ ಜೀರೋ ಮಾಡೇನಿ. ಆ್ಯಂಡ್ ಸ್ಪೀಡ್ ಏನೈತಿ ಮೇಂಟೈನ್ ಮಾಡತ್ತೇನೆ 70 ಕಿಲೋಮೀಟರ್ಸ್. ಕ್ರಾಸ್ ವಿಂಡ್ಸ್ ಭಾಳ ಇದ್ದಿದ್ದಿಲ್ಲ ಅಂದ್ರೆ ನಿಮಗೆ ಚಲೋ ಮೈಲೇಜ್ ಕೊಡ್ತೈತೆ ಅಂತ ಹೇಳಿದ್ದೆ. ಇವತ್ತು ಸ್ವಲ್ಪ ಭಾಳ ಐತಿ, ಮೈಲೇಜ್ ಸ್ವಲ್ಪ ಡ್ರಾಪ್ ಆಗ್ಬೋದು, ಬಟ್ ಈಗ ಹೇಳ್ತೇನೆ ನಿಮ್ಗೆ 70ದಾಗ ಸುಮ್ಮನೆ ಇಷ್ಟು ಸ್ಪೀಡ್ ಮೇಂಟೈನ್ ಮಾಡಿರಿ, ನಿಮಗೆ ಆ್ಯಾವ್ರೇಜ್ ಏನು ಹೇಳ್ತೈತೆ ನೋಡಿರಿ ಗಾಡಿ ನಿಮ್ಗೆ. ನೋಡಿರಿ 70 ಕಿಲೋಮೀಟರ್ಸ್ದಾಗ ನೀವು ಸುಮ್ಮನೆ ಹೊಂಟ್ರಿ ಗಾಡಿ ಲೆವೆಲ್ ಒಂದು ಎಕ್ಸಿಲೇಟರ್ ಹಿಡ್ಕೊಂಡು 47 ಮೇಲೆ ಹೋಗ್ತೈತೆ ಮೈಲೇಜ್, 52 ಮಟ ಬರ್ತೈತಿ. ಇವತ್ತಿನ ಕ್ರಾಸ್ ವಿಂಡ್ಸ್ ಐತೆ ಒಂದು ಸ್ವಲ್ಪ ಮೈಲೇಜ್ ಕಮ್ಮಿ ಆಗತ್ತೈತಿ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮದು ಯಾವುದೋ ಎಮರ್ಜೆನ್ಸಿ ಇಲ್ಪ ಚಲೋ ಮೈಲೇಜ್ ನನಗೆ ಬೇಡ ಅಂತ ಅನ್ನೋ ಮಟನೂ ಏನೈತಿ ನೀವು 6th ಗೇರ್ದಾಗ 66 to 70 ಏನೈತಿ ಈ ಸ್ಪೀಡ್ ಮೇಂಟೈನ್ ಮಾಡಿರಿ, 48 to 50 ಅಬೋವ್ ನಿನಗೆ ಮೈಲೇಜ್ ಸಿಗ್ತೈತಿ. ಆ್ಯಂಡ್ ಇದೇನೈತಿ ಟೆಸ್ಟ್ ಇಷ್ಟ ಮುಗಿತಾ. ಇದನ್ನ ಈಗ ಮುಂದೆ ಏನೈತಿ ನಾನು ಯೂಶ್ವಲಿ ಹೆಂಗೆ ಹೊಡಿತೇನೆ 80, 90, 100 ಆ ಸ್ಪೀಡಿಗೆ ಮೈಲೇಜ್ ಅಲ್ಲಿ ಬರ್ತೈತಿ ನೋಡಿರಿ. ಸೊ ಜಸ್ಟ್ ನವಲ್ಗುಂದದ ಟ್ರಾಫಿಕ್ ಏನು ಯೂಶ್ವಲಿ ಸಿಗ್ತೈತಿ ಅವ್ರಾಗ ಸಿಕ್ಕೊಂಡೇವಿ. ಮೇಲೆ ಹೆವಿ ಕ್ಲೌಡ್ಸ್ ಅದಾವ, ಕ್ಲೈಮೇಟ್ ಪೂರ ಒಮ್ಮೆ ಸ್ವಲ್ಪ ಚಿಲ್ಡ್ ಅನ್ಸತೈತಿ. ಆ್ಯಂಡ್ 80, 90 ಮಟ ಓಡಿಸಿದ್ರು ಗಾಡಿ ಏನೈತಿ ನಮ್ಮದು 41 ಮೈಲೇಜ್ ಕೊಡೋದು ಸದ್ಯಕ್ಕೆ. ಬಟ್ ಇದೇನು KSRTC ಬಸ್ ಬರೋದೈತೆ, ಇವನು ಓವರ್ಟೇಕ್ ಹೊಡ್ಯಾಕ ನನಗೆ ಹೆದರಿಕೆ ಬರೋದಪ್ಪ. ಯಾವಾರ ಮಕ್ಕ ಹಿಂಗೆ ಕಿಟಕಿಯಾಗಿಂತ ಹೊರಗೆ ಹಾಕಿ ಉಗಿದ್ರೆ ಮೈ ಮೇಲೆ ಅಂತೇಳಿ ಅದೇನು ತಿನ್ನೋದಂತ ಹೊಳ್ಳಿ ಮತ್ತು ರೋಡ್ನಾಗ ಉಗಿದ್ರೆ ರಂಗೋಲಿ ಹಾಕೋದಂತ. ಕಂಟ್ರೋಲ್ ಯು ನೋ ವಾಟ್ ಐ ಮೀನ್. ಸೊ ಫ್ಯೂಲ್ ಅಂತೂ ಏನೈತಿ ಟ್ಯಾಂಕ್ ಫುಲ್ಲ ಮಾಡಿಸ್ಬಿಟ್ಟಿದೆ, ವಾಷಿಂಗ್ ಮಾಡಿಸಿ ಮನ್ಯಾಗ ಬೈಕ್ ತೆಗೆದು ಇಡೋ ಮಟ ಅಂದ್ರೆ ಲೈಟಂಗೆ ಏನೈತಿ ಡ್ರಿಸಲ್ ಆಗಕ್ಕೆ ಚಾಲೂ ಆಗೈತಿ. ಈಗ ನಾ ಯೋಚನೆ ಮಾಡತ್ತೆ ನರಗುಂದ ಮುಟ್ಟೋಕಿನ ಮುಂಚೆ ಲಂಚ್ ಮಾಡ್ಕೊಲ್ಯೋ ಏನು ನಿಂತೆಪ್ಪ ಮಳೆ ಜೋರ ಆತ ಇದನ್ನು ಪಾಸ್ ಆಗಿಬಿಡ್ಲೋ, ಫುಲ್ ಮಿಕ್ಸ್ಡ್ ಥಾಟ್ಸ್ ಬರತ್ತವ ತಲೆಯಾಗ. ವಿಚಾರ ವಿಮರ್ಶನೆ ನಡೆದೈತಿ ನಮ್ಮ ಕುಟಂಗ ನಮ್ದು. ಮುಂದ್ಗಡೆ ಏನೈತಿ ನನಗೆ ಒಂದೊಂದು ಗಿಡದ ಮ್ಯಾಗೆಲ್ಲ ನೀರು ಬೀಳತ್ತಿದ್ದು ಕಾಣತೈತಿ, ಹೆವಿ ಮಳೆ ಆಗತ್ತೈತಿ ಮುಂದೆ. ಇಲ್ಲಿ ಯಾವ್ದಾರು ಹೋಟೆಲ್ ಸಿಗ್ಬೇಕಲ್ಲಪ್ಪ, ಈಗ ಹೋಟೆಲ್ ಸಿಗಲಿಲ್ಲ ಅಂದ್ರೆ ನಿಂತಿದ್ದು ವೇಸ್ಟ್, ಎಲ್ಲನೂ ವೇಸ್ಟ್. ನೀವು ಇಂಡಿಯನ್ ಢಾಬಾ ಅಂತ, ಢಾಬಾದಾಗ ಏನು ಸಿಗ್ತೈತಿ? ಜಸ್ಟ್ ನವಲ್ಗುಂದ ದಾಟಕ್ಕೆ ನೀವು ನಂದಿನಿ ಢಾಬಾ ಅಂತೇಳಿ ಇಲ್ಲೇ ಮುಂದೆ ನಿಂತೆ ಒಂದು ಸೆಟ್ ಐತಿತ್ತ, ಇಲ್ಲೇ ಮಳೆ ಬರತ್ತಂತ ಸ್ವಲ್ಪ ಸೈಡಿಗೆ ನಿಂತೆ. ಇಲ್ಲಿಂದ ಏನೈತಿ ನರಗುಂದದ ಗುಡ್ಡ ಇವೆರಡು ಕಂಬ ಅದಾವಲ್ಲ, ಇದು ಕಂಬದ ನಡುವೆ ಅಲ್ಲಿ ಮಟ ನನಗೆ ಹೋಗೋದೈತಿ. ಹಂಗೆ ಮಳೆ ಏನೈತಿ ಈ ಕಡೆ ಸೈಡ್ ಇದೇನು ಕ್ಲೌಡ್ ಕಾಣೋದೈತಿ ಪೂರ ಇದು ಆ ಕಡೆ ಸೈಡ್ ಹೋಗೈತಿ. ಸೊ ಮುಂದೆ ಮಳೆ ಸಿಗಂಗಿಲ್ಲ, ಯಾಕಂದ್ರೆ ಈ ಕಡೆ ಅಂತೂ ಯಾವ ಕ್ಲೌಡ್ ಬರತ್ತಿಲ್ಲ ನಮ್ಮ ಕಡೆ, ಸ್ವಲ್ಪ ಆಲ್ಮೋಸ್ಟ್ ಕ್ಲಿಯರ್ ಬಿಸಿಲು ಐತಿ. 20 minutes later. ಇಲ್ಲಿಂದ ಏನೈತಿ ಭಾಳ ದೂರ ಬಂದಿಲ್ಲ, ಒಂದು ಜಸ್ಟ್ ಅರ್ಧ ಕಿಲೋಮೀಟರ್ ಬಂದೇನೆ ಹೊಳ್ಳಿ ಮತ್ತೆ ಮಳೆ ಜೋರಾಗೈತಿ. ರೈನ್ ಪ್ಯಾಂಟ್ ರೇಂಜ್ ಜಾಕೆಟ್ ಹಾಕೊಳ್ಳೋದು ಮೊದಲ ರೈನ್ ಪ್ಯಾಂಟ್ ರೇಂಜ್ ಜಾಕೆಟ್ ಏನೈತಿ ಮಳೆ ಬರೋದಂತ ಹಾಕೊಳ್ಳೋ ಕೊಡ್ಸೋದಿಲ್ಲ, ಮಳೆ ನಿಂತು ಬರೋದು. ಇದು ನರಗುಂದದ ಮ್ಯಾಂಡೇಟ್ರಿ ಸ್ಟಾಪ್ ಕಂಪ್ಲೀಟ್ ಇಲ್ಲಿ ವಡ ಖಾಲಿಗೆ ಆಗುತ್ತೆ. ಸಿಂಗಲ್ ಬಜ್ಜಿ ಈರುಳ್ಳಿ ಬಜ್ಜಿ ಅಂತಾರಲ್ಲ, ಇದು ಚಟ್ನಿ ಸ್ಪೈಸಿ ಚಟ್ನಿ ಕೊಟ್ರೆ ಮಸ್ತ್ ಸಾಂಬಾರು ಮಗಲ ಚೌಕ ಐತಿ. ಇದನ್ನು ಫಿನಿಶ್ ಮಾಡಿ ಒಂದು ಕೆಲಸ ಐತಿ, ಅವ್ರು ಬೆಟ್ಟ ಬೆಟ್ಟ ಮುಗಿದ ಮೇಲೆ ಸೀದಾ ನರಗುಂದದ್ದು ಏನು ಟಾಪ್ ಐತಿ ಅಲ್ಲಿ. ಸೊ ಊರು ಹೊರಗಿಂತ ಹೊರಗೆ ಏನೈತಿ ಹಿಂಗೆ ಹೋಗೋಕೆ ರೋಡ್ ಐತಿ, ಬಟ್ ನಂದು ಕೆಲಸ ಐತೆ ಅಂತ ಊರೊಳಗೆ ಬಂದಿದೆ. ಒಬ್ಬರಿಗೆ ಬೆಟ್ಟ ಆಗಿ ಸ್ವಲ್ಪ ವಿಶ್ ಮಾಡೋದಿತ್ತು, ಮಾಡಿದ ಕೆಲಸ ಮುಗಿದೈತಿ. ಈಗ ಊರು ಹೊರಗಿಂದ ಹೊರಗೆ ಏನೈತಿ ಇದು ರೋಡ್ ಐತಿ, ಈ ಲೆಕ್ಕಕ್ಕೆ ಆಲ್ಮೋಸ್ಟ್ ಓಕೆಶ್ ರೋಡ್ ಐತಿ. ಇಲ್ಲಿಂದ ನಾವು ಹೊಂಟೇವಿ ಈಗ ಅಲ್ಲಿ ಮೇಲೆ ಹೋಗೋಕೆ ಇದು ಗುಡ್ಡ ಪೂರ ಹಿಂಗೆ ಸುತ್ತೊಡ್ದು ಆ ಕಡೆಗೆ ಬರ್ಬೇಕು. ಬಂದ ಮೇಲೆ ಏನೈತಿ ನಮ್ದು ಲದ್ದಾಖಿನ ಏನು ಹೇರ್ಪಿನ್ ಬೆಂಡ್ಸ್ ಇರ್ತಾವೆ ಅಂಥ ಪರಿ ಐತಂತ ರೋಡ. ನೋಡೋಣ ಎಂಥದ್ದು ಆಫ್ ರೋಡಿಂಗ್ ಸಿಗ್ತೈತಿ ಏನು ಅಷ್ಟು ಮೇಲೆ ಹತ್ತಾಕ ಎಷ್ಟು ಟಫ್ ಆಯಿತು ಈಸಿ ಇದೆಯೋ. ಸೊ ನಿಮಗೆ ಒಂದು ಸ್ಮಾಲ್ ಮಿನಿ ಲದ್ದಾಖ್ ಸೀರೀಸ್ ಏನು ಈ ಕಡೆ ಒಂದು ನಿಮಗೆ ಎಲ್ಲ ಮುಂದೆ ಗುಡ್ಡದ ಕಡೆ ಕರ್ಕೊಂಡೋಗಿದ್ದೆ ಹಿಂಗೆ ಆ ಟೈಪ್ ಇಲ್ಲಿ ಮೇಲೆ ಹೋಗೋಕೆ ಆಫ್ ರೋಡಿಂಗ್ ಹೆಂಗೈತಿ ಅಂತ ನೋಡೋಣ ಅಂತ. ಸೊ ಇದೇನು ಹಿಂಗೆ ಮೇನ್ ರೋಡ್ ಐತಿ, ಮೇನ್ ರೋಡ್ ಇದ್ರೆ ಇದು ಮಣ್ಣಿನ ರೋಡ್ ಬರ್ತೈತಿ. ಹಿಂಗೆ ಈ ಮಣ್ಣಿನ ರೋಡ್ ಹಿಡಿದ ಸೀದಾ ಹೋಗ್ಬೇಕು ನೀವು. ಇಲ್ಲಿಂದ ನಾವು ಆಫ್ ರೋಡಿಂಗ್ ಚಾಲು ಆಯ್ತು ನಮ್ದಾಗಲೇ.
ಇಲ್ಲೇ ಗುಡಿ ಏನೈತಿ, ಗುಡಿ ಆ ಕಡೆ ಸೈಡಿಗೆ ಐತಂತ. ಇಲ್ಲಿ ಗೇಟ್ ಐತಿ, ನಮ್ಮ ಸಂಬಂಧ ತೆಗ್ಯಾತಾರ ಅಣ್ಣ. ಗಾಡಿದು ಎಷ್ಟು ಅಂದ್ರಿ? ಗಾಡಿದು 10 ರೂಪಾಯಿ, ನಮಗೆ 25. ಮತ್ತು ಕ್ಯಾಮ್ರಾದು ಏನಾರ ಎಕ್ಸ್ಟ್ರಾ ತೊಗೊಂಬರತ್ತೀನಿ ಅಂದ್ರೆ ಅದ್ರ 50 ರೂಪಾಯಿ. ಹಿಂಗದಾವ. ಇದ್ರ ಪ್ರಕಾರ ನೀವು ಕೊಟ್ಟು ಮೇಲೆ ಹೋಗ್ಬೋದು. ರೇಟ್ ಕಾರ್ಡಲ್ಲಿ ನೋಡಿದ್ರಿ ಬೈಕಿಗೆ ಇಷ್ಟ, ಕ್ಯಾಮ್ರಾಗೆ ಇಷ್ಟ, ಪರ್ಸನ್ ಇಷ್ಟ ಅಂತ ಚಾರ್ಜಸ್ ಅಂತ. ಬರೀ ಏನು ಹೆವಿ ಆಫ್ ರೋಡ್ ಇಲ್ಲ ಸದ್ಯಕ್ಕಿಲ್ಲ, ಎಂಟ್ರಿಗೆ ಅಲ್ಲಿ ಮುಂದೆ ಹೆಂಗೈತೆ ನೋಡೋಣ ಅಂತ. ಬಟ್ ಮೇಂಟೈನ್ ಮಾಡಾಕತ್ತಾರ. ಎಂಟ್ರಿ ಮಾಡ್ಕೊಂಡು ಹೆಸರು ನಂಬರ್ ತೊಗೊಂಡು ಅಂದ್ರೆ ಈ ಕಡೆಯಿಂದ ಹೋಗಿದ್ರು ಅಲ್ಲಿ ಏನೋ ಆ ಕಡೆಯಿಂದ ಆ ಕಡೆ ಎಲ್ಲ ತಪ್ಪಿಸ್ಕೊಂಡ್ರೆ ಕೆಳಗಿಳಿದು ಏನೋ ಅಡ್ವೆಂಚರ್ ಮಾಡೋಕೆ ಹೋಗಿ ಇಲ್ಲ ಕಾಲು ಜಾರ ಏನೋ ಬಿದ್ದಿಗಿದ್ರಪ್ಪ ಅವ್ರಿಗೆ ಹುಡ್ಕಕ್ಕೆ ಒಟ್ಟು ಬರ್ತಾರೆ. ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ ಆ ಕಡೆ ಯಾವುದೂ ಇಲ್ಲ. ಸೊ ಈ ಮನುಷ್ಯ ಹಿಂಗೆ ಹೋಗಿದ್ದ, ಅಲ್ಲಿಂದ ಹೊಳ್ಳಿ ಬಂದಿಲ್ಲ ಅಂಥೇಳಿ ಹುಡ್ಕಕ್ಕೆ ಏನೈತಿ ಇದನ್ನೈತಿ ಆಫ್ ರೋಡಿಂಗ. ಹಿಂಗೆ ಫ್ರೆಂಡ್ಸ್ ಕೂಟಾಗ ನೀವು ಏನೈತಿ ಒಂದು ನಂದಿ ಬೆಟ್ಟ ಹೆಂಗೆ ಹೋಗ್ತಾರೆ ಬೆಂಗಳೂರು ಸೈಡ್ನವ್ರು ಎಲ್ಲರೂ, ಹಂಗೆ ಇಲ್ಲಿ ಬೈಕ್ ತೊಗೊಂಡು ಬರೋಕೆ ಮಸ್ತ್ ಮಜಾ ಬರುತ್ತೆ ನೋಡಪ್ಪ. ಅದು ನಿಮ್ಮ ಸ್ಯಾಡಲ್ಲೇ ಮಾಡೋಣ ಅಂತ. ಯಾಕಂದ್ರೆ ಕುಂತ್ಕೊಳ್ಳೆ ಗಾಡಿ ಈ ಕಡೆ ಆ ಕಡೆ ಭಾಳ ಆಗುತ್ತೆ. ರೈಡಿಂಗ್ ಗೇರ್ ಬೇರೆ ಇಲ್ಲ, ಇವತ್ತು ಹಾಕ್ಕೊಂಬಂದಿಲ್ಲ. ಅವ್ರು ಎಲ್ಲೋದ್ರು ಗಾಡಿ ತೊಗೊಂಡೋದ್ರು, ಹುಡುಗರು ಆ ಕಡೆ ಬಂದವರು. ಇನ್ಕ್ಲೈನ್ ಚೊಕ್ಕ ಐತೆ. ನಾನು ABS ಒಂದು ಏನೈತಿ ಬಂದ್ ಮಾಡೋಕ್ಕೆ ಮರ್ತೇನೆ ಈಗ. ಯಾಕಂದ್ರೆ ಆಫ್ ರೋಡಿಂಗ್ ಮಾಡೇ ಭಾಳ ದಿನ ತೆಗಿಬೇಕು. ಹೆವಿ 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 ಮೆಟಲ್. ನಾವು ಹುಬ್ಳಿ ಕಡೆ ಎಲ್ಲ ಇದ್ದ ನಮಗೆ ಇಷ್ಟು ದಿನ ಅಂತ ಗೊತ್ತಿಲ್ಲಪ್ಪ ಅಂದ್ರೆ ಇಂಥ ಜಾಗ ನೋಡ್ರಿ. ಹಿಂಗೆ ಎಕ್ಸ್ಪ್ಲೋರ್ ಮಾಡಿದ್ರಿ ಜಾಗ ಸಿಗ್ತಾವ. ಹುಬ್ಳಿ ಆಜು ಬಾಜುನ ಭಾಳ ಅದಾವ. ಈಗ ನಮ್ದು ಈ ಜಾಗ ಏನೈತಿ ಫಿಕ್ಸ್ ಆಯ್ತು. ಈಗ ನಮ್ದು ಪರಮ್ವೀರ್ ಅವ್ರು ಏನಾದ್ರು KTM ದವ್ರಿಗೆ ಹಾಕಿಬಿಟ್ರೆ ಬರ್ರಿ ಹೋಗಿ ಬರೋಣ, ಮಸ್ತ್ ಸಮೀಪದಾಗೂ ಐತಿ. ಮಳೆ ಗಿಳಿ ಬರತ್ತಾರ ಮಜಾನೂ ಬರ್ತೈತಿ ಹೋಗಕ್ಕೆ. ನಿಮ್ಮ ಕೂಟಾಗ ಮಾತಾಡತ್ತೇನೆ ಅಷ್ಟ. ಬಟ್ ಉಳ್ದಿದ್ದೇನು ಲಕ್ಷ್ಯ ಐತಿ, ಲಕ್ಷ್ಯ ಪೂರ ರೋಡ್ ಮ್ಯಾಗಿಂದ್ರ ಕಲ್ಲೆಲ್ಲದಾವು ಏನೈತಿ ಇದನ್ನ ಮಾಡೋದ್ರಾಗ ಆತ. ಇಲ್ಲ ಈ ಕಡೆ ಇಲ್ಲಿ ಏನಿದ್ರೆ ಆ ಕಡೆ ಏನಕ್ಕೆ ಹೋಗೋದೈತಿ. ಎಸ್, ಕಂಟಿ ಗಿಡ ಅದು ಸ್ವಲ್ಪ ಇಲ್ಲೇ ಭಾಳ ಅದಾವ. ಆ ಕಡೆ ಹಿಂಗೆ ಎದ್ದು ಸ್ಯಾಡಲ್ ಗಿಡಲ್ ಮಾಡ್ಕೊತ ಹೊಂಟಿರಪ್ಪ ಅಂದ್ರೆ ಸ್ವಲ್ಪ ಲಕ್ಷ ಹತ್ರ ಹೋಗ್ರಿ. ಈಗ ಒಂದು ಕೈ ಬಡಿ ಚುಪ್ ಅಂತೇಳಿ ತಲೆಗೊಂದು ಬಡಿತೈತೆ ಸ್ವಲ್ಪರಾಗ. ನಾವು ಮೊದಲು 6 ಫೂಟ್ ಅದೇವಿ. ಲೇ ಜಾಲಿ ಜಾಲಿ ಎಂತ ಮರ, ಎಂಥ ಜಾಗ ಇಟ್ಕೊಂಡು ಬರೋದಿಲ್ಲ ನೀವಂದ್ರೆ. ಯಾರ್ಯಾರು ಬಂದು ಹೋಗಿರಿ ಕಮೆಂಟ್ ಮಾಡಿರಿ. ಏನು ಬಾಜು ಹಂಗ ಇಲ್ಲಿ ರೋಡ್ ನೋಡ್ಕೊಂತ ಬಾಜು ವ್ಯೂನೇ ನೋಡಿಲ್ಲ ನಾನು. ನೋಡ್ರಲ್ಲ ನೆಲದಿಂದ್ರ ಸೀದಾ ಮೇ ಆಜ್ ಪಹಾಡ್ ಕಿ ಊಂಚಾಯಿಯು ಮೇ ಚಾರೋ ತರಫ್ ಕೋರ ಇಲ್ಲ, ಕ್ಲಿಯರ್ ಐತೆ ವೆದರ್. ಸ್ವಲ್ಪ ಮೋಡ ಇದ್ರೆ ಇತ್ತಪ್ಪ, ಈ ಕಡೆಯಿಂದ ಈ ಕಡೆಗೆ ಬಂತಪ್ಪ ಗಾಡಿ. ಅಣ್ಣ ಹೇಳಾನ ಕೆಳಗೇನಲ್ಲಿ ಗೇಟ್ನಾಗಿದ್ರು ಅವ್ರು 4 ಮಠ ಬಂದುಬಿಡ್ರಿ. ಮತ್ತು 4 ಮಠ ಅಂತ ಹೇಳ್ತಾರೆ ಪಾಪ. ಅವರು 5 ಗಂಟೆಗೆ ಏನೈತಿ ಇದನ್ನು ಮುಗಿಸಿ ಹೋಗೋದ್ರತೈತಿ. ನಾನು ದೂರದ ಬೆಟ್ಟ ನೋಡೋಕೆ ಚಂದ ಅಂತಾರಲ್ಲ, ಅಪ್ಪ ಒಬ್ಬನ ಬಂದೇನಪ್ಪ. ಇಲ್ಲೇ ಕರ್ಕೊಂಬರ್ಬೇಕಿತ್ತು, ಗ್ರೂಪಿಗೆ ಮಜಾ ಬರ್ತಿತ್ತು. ಅಲ್ಲಿ ಕೆಳಗೆ ಒಂದು ವ್ಯೂ ಪಾಯಿಂಟ್ ಐತಿ, ಹೋಗ್ಬೇಕಾದ್ರೆ ನಿಂತು ತಗೋಣ. ಈಗ ಯಾವುದೋ ಒಂದು ಫ್ಯಾಮ್ಲಿ ಅದು ನಿಂತೈತಿ, ಅವರು ಮಜಾ ಮಾಡಲಿ. ಹೌದಂತಾರೆ ಇಲ್ಲಂತಾರೆ.
ಫ್ಯಾನ್ ಕಿಕ್ಕೇನಪ್ಪ, ಫ್ಯಾನ್ ಈಸ್ ಕಿಕ್ಕಡಿನ ಕುಂತ್ರ ಮಜಾ ಬರೋಲ್ದ. ನಿಂತ ಸ್ಯಾಡಲ್ ಓ ಮೈ ಗಾಡ್, ಇಂಥ ಬರೀ ಮಜಾ ಮರ. ಹಿಮಾಲಯನಿನ ರೊಕ್ಕ ಇಲ್ಲೇ ಹೊಳ್ಳಿದ್ದು ಅನ್ಸಾತ್ ನನಗೆ. ಲದಾಖ್ ಅಂತೂ ಹೋಗಿ ಬಂದೇವಿ, ಸ್ಪಿತಿ ಸಂಸ್ಕಾರ ಎಲ್ಲ ಬಂದುಪ್ಪ. ವಿಂಡ್ ಮಿಲ್ ಬಂದು ಆಲ್ಮೋಸ್ಟ್ ನಿಮಗೆ ತೋರಿಸ್ತೇನೆ ನಾನು. ಹಾಂ ನೋಡ್ರಿ, ಸೊ ಅಲ್ಲಿ ಏನೋ ಒಂದು ರೆಡ್ ಕಲರ್ದು ನಂದು ಪಾಯಿಂಟ್ ಫಿಂಗರ್ ಕಾಣೋದಕ್ಕೆ ಆ ಕಡೆಯಿಂದ ಹಿಂಗೆ ಹಾಸಿ ಹಿಂಗೆ ಬಂದೇವೆ ಇಲ್ಲಿಗೆ. ಹಾಂ, ಆ್ಯಂಡ್ ಮಿನಿ ಲದಾಖ್ ಏನು ಹೋಗಿದ್ವಿ, ಅವು ಇಲ್ಲೇ ಕಾಣತ್ತಾವ ನರಗುಂದದ ಮುಂದೆ. ಅದೇನು ರಿಡ್ಜ್ ಕಾಣೋದ ಸ್ಮಣ್ಣಂದ, ಅಲ್ಲೇ ಹಿಂಗೆ ಹಾಸಿ ಹೋದ್ರೆ ಮುಂದೆ ಇದನ್ನು ಕಾಣಿಸುತ್ತೆ ನಿಮಗೆ, ನರಗುಂದಕ್ಕೆ ಇದಕ್ಕೆ ಹೋಗೋದು, ಸಾರಿ ಮಿನಿ ಲದಾಖ್ ಹೋಗೋದು ರೋಡು. ಇಲ್ಲಿಂತ ಕ್ಯಾಮ್ರಾದಾಗ ಕಾಣಂಗಿಲ್ಲ, ಬಟ್ ಇಲ್ಲಿ ಕಾಣೋದು. ಇದ್ರ ಅಪೋಸಿಟ್ ಈ ಕಡೆಗೆ ಬಂದ್ರೆ ನವಲ್ಗುಂದ ಇದು ಏನೇನು ಅದಾವ ಗುಡ್ಡ ಎಲ್ಲ ಕಾಣತ್ತಾವಲ್ಲ ಮುಂದಿಂತ್ರ. ಸೊ ಕ್ಯಾಮ್ರಾ ಅಲೋ ಇಲ್ಲ, ಬೈಕ್ ಅಲೋ ಇಲ್ಲ, ಹಿಂಗೆ ಮಾಡಿದ್ರೆ ಮಜಾ ಬರೋಂಗಿಲ್ಲ. ಇಲ್ಲೇನೈತಿ, ಬೈಕ್ ಅಲೋ ಐತಿ, ಯು ಹ್ಯಾವ್ ಟು ಪೇ 25 rupees. ಓಕೆ, ಪರ್ ಪರ್ಸನ್ 10 rupees ಐತಿ. ಆ್ಯಂಡ್ ಕ್ಯಾಮ್ರಾ ಒಯ್ಯಾತೀರಿ ಮ್ಯಾಲೆ ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡತ್ತೀರಿ ಮಾಡಿರಿ. ಅಯ್ಯೋ ಅಲ್ಲಿ ನಾಲಿ ಮಠ ಹೋದ್ಮ್ಯಾಗ ಇದು ಅಲೋ ಇಲ್ಲ, ಬೈಕ್ ಎದಕ್ಕೆ ತೊಗೊಂಬಂದಿರಿ ಹಂಗೆ ಅದಾಗಬಾರ್ದು. ಪೇ ಮಾಡಂತ ಹೇಳ್ರಿ, ಪೇ ಮಾಡಿ ಅದ್ರದ್ದು ಏನೈತಿ ಇನ್ವೆಸ್ಟ್ಮೆಂಟ್ ಅಂತೇಳಿ ನಾವು ಪೇ ಮಾಡಿ ಅದನ್ನು ಯೂಸ್ ಮಾಡ್ಕೊತೇವೆ. ಜಸ್ಟ್ ಫಾರ್ ಮೆಮರಿನೂ ಇರ್ಬೋದು. ನಾವು ಏನು ಇದನ್ನು ಮಾಡತ್ತೇವೆ ಈಗ ಯೂಟ್ಯೂಬ್ ಸಲುವಾಗಿ ಈ ವಿಡಿಯೋ ಮಾಡತ್ತೇವೆ ನಿಮ್ಮ ಸಂಬಂಧ, ಇದ್ರ ಸಲುವಾಗಿನೂ ಇರ್ಬೋದು. ಇನ್ನೂ ಕ್ಲೈಂಬ್ ಆಗತ್ತೈತಿ ಹಂಗೆ. ಓ ಮೈ ಗಾಡ್, ಮುಳ್ಳಿನ ಕಂಟಿ ಮ್ಯಾಗ ಇಲ್ಲಿ ಮಠ ಬೈಕ್ ತೊಗೊಂಡು ಬರ್ಬೋದು ಅಂತ ಹೇಳಿದರು. ಇಲ್ಲಿಗೆ ಬಂದ ಮ್ಯಾಗ ಇಲ್ಲಿಂದ ಮುಂದೆ ಮೆಟ್ಲ ಹತ್ತಿ ಮ್ಯಾಲೆ ಹೋಗಂತಲೂ ಹೇಳಿದರು, ಅಲ್ಲಿ ಹೋಗೋಣಂತ. ಬಟ್ ನಾವು ಇಲ್ಲಿಗೆ ಬಂದಿದ್ದು ಬೇರೆ ಕಾರಣದಿಂದ. ಇಲ್ಲೇ ನಾವು ಒಂದು ವಿಡಿಯೋ ಶೂಟ್ ಮಾಡೋಕೆ ಬಂದೇವಿ. ಆ ವಿಡಿಯೋ ಏನೈತಿ ಶೂಟ್ ಮಾಡೋಕ್ಕಂತ ಇಲ್ಲಿ ಬಂದೇವಪ್ಪ ಅಂದ್ರೆ ಆ ವಿಡಿಯೋ ಏನೈತಿ ನೆಕ್ಸ್ಟ್ ಬರ್ತೈತಿ. ಆ ವಿಡಿಯೋ ಎದ್ರ ಬಗ್ಗೆ ಇರೋದೈತಪ್ಪ ಅಂದ್ರೆ ನಮ್ಮದೇನು ಹಿಮಾಲಯನ್ 450 ಐತಿ. ಇದು ಜಸ್ಟ್ 12,028 ಕಿಲೋಮೀಟ್ರ್ ಆಯ್ತು. ಆಗಲೇ ಮಳೆ ಬರೋದಕ್ಕೆ ಜಾಕೆಟ್ ತೆಗೆದೇ ಹಾಕೊಂಡೆ ಮಾಡೋದಕ್ಕೆ, ಅವಾಗ 12,000 ಆಗಿತ್ತು. ಸೊ ಈಗಿಲ್ಲ ಈ ವಿಡಿಯೋ ಏನೈತಿ ನೆಕ್ಸ್ಟ್ ಬರೋದೈತಿ ಫುಲ್ 12,000 ಕಿಲೋಮೀಟ್ರ್ ಲಾಂಗ್ ಟರ್ಮ್ ವಿಡಿಯೋ ಬರೋದೈತಿ. ಇಲ್ಲೇ ಇದೊಂದು ಚಲೋ ಜಾಗ ನೋಡಿ ಇಲ್ಲಿ ಹಚ್ಚೋಣಂತ, ಗಾಡಿನ ಹಚ್ಚಿ ಕ್ಯಾಮ್ರಾ ಸೆಟಪ್ ಗಿಟಪ್ ಮಾಡಿ ವಿಡಿಯೋ ಪಟ್ ಮುಗಿಸ್ಕೊಂಡು ಹೋಗೋಣಂತ.